ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿ ಮತ್ತು ಅಚ್ಯುತ ಇಬ್ಬರು ಕೂಡ ತುಂಬಾ ಹತ್ತಿರ ಆಗ್ತಿದ್ದಾರೆ. ಜೊತೆಗೆ ಅವರಿಬ್ಬರ ನಡುವೆ ಒಂದು ಪ್ರೀತಿ ಅನ್ನೋದು ಚಿಗುರೊಡಿತದೆ. ಇದು ಎಲ್ಲದರ ನಡುವೆ ದೇವ್ಯಾನಿ ಅಚ್ಯುತ್ ಕೈಲಿ ಲಾಕ್ ಆಗೋ ಸಮಯ ಬಂದಿದ್ದಾಯಿತು. ಅಶ್ವಿನಿ ಕುತಂತ್ರಕ್ಕೆ ದೇವ್ಯಾನಿ ಬಲಿಪಶುವಾಗ್ಬಿಟ್ರೆ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇಡೀ ಮನೆ ಟ್ರಿಪ್ ಅನ್ನೋ ಹೆಸರಲ್ಲಿ ಅವರಿಬ್ಬರನ್ನ ಮನೇಲಿ ಬಿಟ್ಟು ಹೊರಗಡೆ ಹೋಗ್ತದೆ. ಇತ್ತ ಕಡೆ ಭೂಮಿ ಮತ್ತು ಅಚ್ಯುತ್ ಇಬ್ಬರೇ ಮನೆಯಲ್ಲಿದ್ದಾರೆ. ಇದರ ನಡುವೆ ಅಕ್ಕಿಗೆ ಕತ್ಲು ಅನ್ನೋ ಭಯ ಅನ್ನೋದು ಅಚ್ಯುತ್ಗೆ ಗೊತ್ತಾಗಿದೆ. ಜೊತೆಗೆ ಭೂಮಿಗೆ ತನ್ನ ಗಂಡ ಆದವನು ತನ್ನನ್ನು ತುಂಬ ಪ್ರೀತಿ ಮಾಡಬೇಕು ಅನ್ನೋ ಆಸೆ, ಜೊತೆಗೆ ಅವನನ್ನು ತನ್ನ ಕೈಗೆ ಅವನೇ ಗೋರುಂಟಿ ತಂದು ಹಚ್ಚಬೇಕು ಅನ್ನೋ ಆಸೆ. ಜೊತೆಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಂಡಂಥ ಅಚ್ಯುತ ಭೂಮಿಯನ್ನು ಖುಷಿ ಪಡಿಸ್ಬೇಕು ಅಂತ ಕತ್ತಲಾದಾಗ ಆ ಒಂದು ಕ್ಯಾಂಡಲ್ಸ್ನ ಹಚ್ಚಿ ಬೆಳಕನ್ನು ತರಿಸ್ತಾರೆ. ಜೊತೆಗೆ ಕೈಗೆ ಗೋರುಂಟಿಯನ್ನು ಕೂಡ ಹಚ್ತಾರೆ, ಕೈ ತುತ್ತನ್ನು ಕೂಡ ಕೊಡ್ತಾರೆ. ನಿಜವಾಗ್ಲೂ ಇದೆಲ್ಲ ಏನಪ್ಪ ಕನಸು ನನಸು ಅನ್ನುವಷ್ಟರ ಮಟ್ಟಿಗೆ ಖುಷಿ ಆಗ್ತದೆ. ಇದೆಲ್ಲದರ ನಡುವೆ ಇಲ್ಲಿ ಅಚ್ಯುತ ಭೂಮಿಯನ್ನು ನಿಜವಾಗ್ಲೂ ಮನಸಾರಿ ಅರ್ಥ ಮಾಡಿಕೊಂಡಿದ್ದಾರೆ. ಸಾಹಿತ್ಯ ಅವರ ಮೊದಲ ಪ್ರೀತಿಯಾಗಿದ್ರು ಕೂಡ ಅವರು ಪ್ರೀತಿಯಿಂದ ಗೋರುಂಟಿ ಹಚ್ಚಿದ್ದು ಅದು ಭೂಮಿಗೆ ಮಾತ್ರ ಆಗಿರುತ್ತೆ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಹಾಲ್ನಲ್ಲೇ ಮಲ್ಕೊಂಡಿದ್ದಾರೆ. ಈ ಕಡೆ ಕೆಳಗಡೆ ಹಾಸಿಗೆ ಮೇಲೆ ಭೂಮಿ ಮಲ್ಕೊಂಡಿದ್ದಾಳೆ. ಮಳೆ ಬರ್ತದೆ, ಜೋರಾಗಿ ಮಳೆ ಬರುತ್ತೆ, ಜೊತೆಗೆ ಸಿಡ್ಲು ಕೂಡ ಅಪ್ಪಳಿಸ್ಬಿಡುತ್ತೆ. ಒಮ್ಮೆಲೆ ಗುಡುಗು ಸಿಡ್ಲು ಬಂದಿದ್ದೆ ತಡ ಇಲ್ಲಿ ಭೂಮಿ ಹೆದರ್ಕೊಂಡಿದ್ದೆ. ಬೆಚ್ಚಿಬಿದ್ದು ಅಜಿತ್ತನನ್ನು ಹೋಗಿ ಅಪ್ಕೊಂಡ್ಬಿಡ್ತಾಳೆ. ತಕ್ಷಣ ಈ ಕಡೆ ಅಚ್ಯುತ್ಗೆ ಎಚ್ಚರ ಆಗುತ್ತೆ. ಏನು ಮಾಡ್ತಿದ್ಯಾ ನೀನು, ಅಯ್ಯೋ ಓ ಮೈ ಗಾಡ್, ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಚಿರಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಸಾಹೇಬ್ರೆ, ನಿಮ್ಮ ಶೀಲಕ್ಕೆ ಏನೂ ಆಗಿಲ್ಲ, ನಿಮ್ಮ ಶೀಲ ಹಾಗೆಯಿಂದ ನಾನು ಏನೂ ಮಾಡಿಲ್ಲ. ಗುಡುಗು ಸಿಡ್ಲು ಬಂತು, ಹೆದ್ಕೊಂಡ್ಬಿಟ್ಟೆ. ನಂಗೆ ಮೊದಲೇ ಗುಡುಗು ಸಿಡ್ಲು ಅಂದರೆ ಭಯ, ಅದೇ ಕಾರಣಕ್ಕೆ ನಿಮ್ಮನ್ನ ಅಪ್ಕೊಂಡ್ಬಿಟ್ಟೆ, ನಿಮ್ಗೇನೂ ಆಗಿಲ್ಲ, ನೀವು ಶೀಲವಂತರಾಗಿದ್ದೀರಾ ಅಂತೆಲ್ಲ ಮಾತನಾಡ್ತಾಳೆ ಭೂಮಿ. ಯಪ್ಪ ಏನು ನೀನು, ಎಂಥವಳು ನೀನು, ಗುಡುಗು ಸಿಡ್ಲಿಗೆಲ್ಲ ಹೆದ್ಕೊಂಡು ಇಂಥ ಕೆಲಸ ಮಾಡೋದು ಹಂಗೆ ಹಿಂಗೆ ಅಂತ ಅಚ್ಯುತ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಬರಬೇಡ ನೀನು ಅಂತ ಹೇಳಿದ್ರೆ ಇಲ್ಲಿ ಭೂಮಿ ನನಗೆ ಗುಡುಗು ಸಿಡ್ಲು ಅಂದರೆ ಭಯ ಸಾಹೇಬ್ರೆ, ನೋಡಿ ಹೊರಗಡೆ ಎಷ್ಟು ಮಳೆ ಬರ್ತದೆ, ಅದಕ್ಕೆ ಗುಡುಗು ಸಿಡ್ಲು ಕೂಡ ಬರ್ತದೆ, ಏನು ಮಾಡಲಿ ನಾನು, ನನಗೆ ಹೆದರಿಕೆ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲೇ ಮಲ್ಕೋತೀನಿ ಅಂದಾಗ ಏನೇನೋ ಅವೆಲ್ಲ ಇಲ್ಲ, ಕುತ್ಕೋಲ್ ಮಲ್ಕೋಗು ಅಂತ ಹೇಳಿ ಅಚ್ಯುತ್ತಲ್ಲಿ ಕಳಿಸಿದೆ. ಸರಿ ಆಯಿತು ನೋಡು, ನಾನು ಕೈ ಹಿಡ್ಕೊಂಡು ಮಲ್ಕೋ ನೀನು ಅಂತ ಹೇಳ್ತಾರೆ. ಅಯ್ಯೋ ಏನೇನೆಲ್ಲ ಅನುಭವಿಸ್ಬೇಕಪ್ಪ ಇವ್ರು ಕೈ ಹಿಡ್ಕೊಂಡು ಇಡೀ ಬೆಳಗ್ಗೆವರೆಗೂ ಇರಬೇಕಲ್ಲಪ್ಪ ಅಂತ ಹೇಳಿ ಅಚ್ಯುತ್ ಅನ್ಕೋತಾರೆ. ತದನಂತರ ಅಚ್ಯುತೇನೋ ಮಲ್ಕೋತಾರೆ. ಈ ಕಡೆ ಕೈ ಹಿಡ್ಕೊಂಡು ಭೂಮಿ ಕೂಡ ಮಲ್ಕೊಂಡಿರ್ತಾಳೆ. ಮಲ್ಕೊಂಡ್ರು ಕೂಡ ಹಾಗಾಗಿ ಸಿಡ್ಲು ಗುಡುಗು ಬರುತ್ತೆ, ಎಚ್ಚರ ಆಗ್ತಾಳೆ, ಭಯ ಆಗತ್ತೆ. ಕೈ ಇಟ್ಕೊಂಡಿದ್ದಾಳೆ, ಆದರೂ ಕೂಡ ಒಮ್ಮೆಲೆ ಜೋರಾಗಿ ಗುಡುಗು ಸಿಡ್ಲು ಅಪ್ಪಳಿಸಿದ್ದೆ. ಭೂಮಿ ಹೋಗ್ಬಿಟ್ಟು ಇಲ್ಲಿ ಅಚ್ಯುತ್ ಮಲ್ಕೊಂಡಿರೋ ಆ ಒಂದು ಸೋಫಾ ಮೇಲೆ, ಆ ಒಂದು ದಿವಾನ ಮೇಲೇ ಹೋಗಿದ್ದೆ. ಅಚ್ಯುತ್ ನಿದ್ರೆ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಾಗ್ದಾಗೆ ಹೋಗ್ಬಿಟ್ಟು ಅವರ ಒಂದು ಎದೆ ಮೇಲೆ ಮಲ್ಕೊಂಡ್ಬಿಡ್ತಾಳೆ ಬೆಚ್ಚಿಗೆ. ಅದು ಅವಳ ಕನಸು ಕೂಡ ಆಗಿರುತ್ತೆ. ತನಗೆ ಏನಾದರೂ ಭಯ ಆದಾಗ ತನ್ನವನ್ನ ಎದೆಯಲ್ಲಿ ಬಚ್ಚಿಟ್ಟು ಮಲಗಬೇಕು ಅನ್ನೋದು. ಅದೇ ರೀತಿಯಾಗಿ ಇಲ್ಲಿ ಭೂಮಿ ಅಚ್ಯುತ್ನ ತನ್ನವನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಗುಡುಗು ಸಿಡ್ಲು ಬಂದಿದ್ದ ತಡ ಅಚ್ಯುತ್ನ ಹೋಗಿ ಗುಬ್ಬಚ್ಚಿ ಹಾಗೆ ಅಚ್ಯುತ್ನ ಎದೆಗೂಡಲ್ಲಿ ಮಲ್ಕೊಂಡ್ಬಿಡ್ತಾರೆ ಭೂಮಿ. ತದನಂತರ ಬೆಳಿಗ್ಗೆ ಆಗದೆ ಇಬ್ರಿಗೂ ಕೂಡ ಎಚ್ಚರ ಆಗಿಲ್ಲ. ಅತ್ತ ಕಡೆ ಮನೆಯವ್ರು ಎಲ್ಲರೂ ಕೂಡ ಟ್ರಿಪ್ಪಿಂದ ವಾಪಸ್ ಬಂದಿದ್ದಾರೆ. ಬೆಳಿಗ್ಗೆ ಬಂದಿದ್ದೆ, ಡೋರ್ನ ನಾಕ್ ಮಾಡ್ತಿದ್ದಾರೆ, ಡೋರ್ ಓಪನ್ ಮಾಡ್ತಿಲ್ಲ. ಇತ್ತ ಕಡೆ ಸಂಗೀತ ಅವ್ರು ಕೂಡ ಅಚ್ಯುತ್ ಅಂತ ಕರೀತಿದ್ದಾರೆ, ದೇವ್ಯಾನಿ ಕರೀತಿದ್ದಾರೆ. ಈ ಕಡೆ ಅಪ್ಪು ಹೋಗಿ ಡೋರನ್ನು ನಾಕ್ ಮಾಡ್ತಿದ್ದಾಳೆ, ಬಡಿತಿದ್ದಾಳೆ, ಬಟ್ ಎಚ್ಚರ ಆಗ್ತಾನೆ ಇಲ್ಲ. ಏನಿದು ಇಷ್ಟೊತ್ತು ಈಗ ಮಲ್ಕೊಳ್ಳೋದು, ಎಚ್ಚರನೇ ಆಗ್ತಿಲ್ವಲ್ಲ, ಕರೀತಾ ಇದ್ರು ಅಂತ ಹೇಳ್ತಿದ್ದಾಳೆ ಅಪ್ಪು. ನಂತರ ಇಲ್ಲಿ ಶ್ರವಣ್ ಏನಾದರೂ ಇನ್ನೊಂದು ಕೀ ಇದೆಯಲ್ಲ ತಗೊಂಡ್ ಬಾ ಅಂತ ಹೇಳಿದಾಗ ಶ್ರವಣ್ ಅವ್ರು ಕೂಡ ಸತ್ಯಾಗೆ ಹೇಳಿ ಆ ಒಂದು ಡ್ಯಾಶ್ ಬೋರ್ಡಲ್ಲಿ ಕೀ ಇರೋದನ್ನು ತರಿಸ್ಕೊಂಡಿದ್ದೆ. ಡೋರನ್ನು ಓಪನ್ ಮಾಡ್ತಾರೆ. ಡೋರನ್ನು ಓಪನ್ ಮಾಡಿ ಒಳಗಡೆ ಹೋದರೆ ಇಬ್ಬರು ಕೂಡ ಗುಬ್ಬಚ್ಚಿಗಳಾಗಿ ಜೊತೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನೋಡಿದೆ, ಏನಮ್ಮ ಇದೆಲ್ಲ ಕರ್ಮಕಾಂಡ ಅಂತ ಹೇಳ್ತಿದ್ದಾರೆ. ಈ ಕಡೆ ಸಂಗೀತ ಅವರು ಈ ಅಚ್ಯುತ ಭೂಮಿ ಎದೇಳ್ರು ಅಂತ ಹೇಳ್ತಿದ್ದಾರೆ. ತಕ್ಷಣ ಅಜಿತ್ ಭೂಮಿ ಇಬ್ಬರು ಕೂಡ ಎಚ್ಚರ ಆಗ್ತಾರೆ. ಮುಷ್ಕರ ಆಗ್ತದೆ ಅವ್ರಿಗೂ ಕೂಡ. ಏನೇನೆಲ್ಲ ನೋಡಬೇಕು ನನ್ನ ಕಣ್ಗಳಲ್ಲಿ, ಅಯ್ಯೋ ಏನು ಮನೆಯೆಲ್ಲ ರಾಡೆ ಮಾಡಿ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅಜ್ಜಿ. ಅದು ಹಾಗೆಲ್ಲ ಕತ್ಲಾಗ್ಬಿಟ್ಟಿತ್ತು, ಅದೇ ಕಾರಣಕ್ಕೆ UPS ಕೂಡ ಆಫ್ ಆಗಿಬಿಟ್ಟಿತ್ತು. ಅದಕ್ಕೆ ಅಜಿತ್ ಸಾಹೇಬರು ನನಗೆ ಭಯ ಆಗುತ್ತೆ ಅನ್ನೋ ಕಾರಣಕ್ಕೆ ದೀಪಗಳನ್ನೆಲ್ಲ ಹಚ್ಚಿದ್ರು ಅಂತ ಹೇಳ್ತಾರೆ. ಸರಿಯಾಯಿತು, ನಾವು ಹೋಗಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಭೂಮಿ ಸ್ನಾನ ಮಾಡಿ ರೆಡಿಯಾಗಿ ಅಜಿತ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಅಜಿತ್ ಕೂಡ ಸ್ನಾನ ಮಾಡಿ ಬರ್ತಿರ್ತಾರೆ. ಯಾಕಂದರೆ ಇಲ್ಲಿ ಭೂಮಿಗೆ ಅಜಿತ್ ನಡ್ಕೊಂಡಿದ್ದ ಎಲ್ಲ ಒಂದು ವಿಷಯಗಳು ಕೂಡ ನೆನಪಾಗುತ್ತೆ. ಪ್ರತಿ ವಿಷಯದಲ್ಲಿ ಕೂಡ ತನಗೆ ಹೇಗೆ ತನ್ನ ಹುಡುಗ ಇರಬೇಕು ಅಂತ ಅಂದ್ಕೊಂಡಿದ್ನು, ತನ್ನ ಆಸೆ ಏನಿತ್ತು ಅದೇ ರೀತಿ ನಡ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಎಲ್ಲವನ್ನ ಕೂಡ ಕ್ಲಾರಿಟಿ ತೊಗೋಬೇಕು ಅಂತ ಅಲ್ಲೇ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅಶ್ವಿನಿ ಕೂಡ ಬಂದಿರ್ತಾಳೆ. ಅಶ್ವಿನಿ ಬಂದಿದ್ದೆ
ಇತ್ತ ಕಡೆ ಅಜಿತ್ ಭೂಮಿ ಜಗಳ ಆಡ್ತಿರ್ತಾರೆ. ಅವಳು ಬಂದಿದ್ದು ಗೊತ್ತಾಗಿದೆ ತಡ ಭೂಮಿ ನಾಟಕ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಈ ಕಡೆ ಅಜಿತ್ಗೂ ಕೂಡ ಕಣ್ಸನ್ನೆ ಮಾಡಿದ್ದೆ ಅಶ್ವಿನಿ ಅಲ್ಲಿದ್ದಾಳೆ ಅಂತ ಅಜಿತ್ಗೂ ಕೂಡ ಗೊತ್ತಾಗುತ್ತೆ. ಅಜಿತ್ ಕೂಡ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಈ ಕಡೆ ನಿನ್ನ ಮೇಲೆ ತುಂಬ ಹೊತ್ತು ಕೋಪ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಚಿನ್ನ. ಅದು ಹಿಂಗೆ ಚಿನ್ನ ಕೋಪ ಮಾಡ್ಕೊಂಡು ನಿನ್ನ ಜೊತೆ ಮಾತು ಬಿಡೋಕ್ಕಾಗತ್ತೆ. ನೀನು ಒಳ್ಳೆ ಸಿಟ್ಟು ಮಾಡ್ಕೊಳ್ಳಿ ಅಂತೀಯ, ಬಟ್ ನನ್ನಿಂದ ಆಗೋದೇ ಇಲ್ವಲ್ಲ ಚಿನ್ನ ಅಂತ ಹೇಳ್ತಿದ್ರೆ, ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿರಬೇಕು ಅಂತ ಹೇಳಿ ಭೂಮಿ ಹೇಳಿದ್ರೆ, ಏಳೇಳು ಜನ್ಮಕ್ಕೂ ಅಲ್ಲ ಅದಕ್ಕೂ ಮೀರಿ ಜನ್ಮಕ್ಕೂ ನೀನು ನನ್ನ ಹೆಂಡತಿ ಆಗಿರಬೇಕು ಚಿನ್ನ ಅಂತ ಹೇಳಿ ಇಲ್ಲಿ ಜೊತೆ ಹೇಳ್ತಿರ್ತಾರೆ. ಯಾವುದಪ್ಪ ಕರ್ಮಕಾಂಡ, ಇವ್ರದಂತೂ ಎವ್ವಿ ಓವರ್ ಆಗುತ್ತೋ ನಿಜವಾಗ್ಲೂ ಹೇಳಬೇಕು ಅಂದರೆ ಇವ್ರ ಕಡೆನೇ ತಲೆ ಹಾಕಬಾರ್ದು ಅಂತ ಹೇಳಿ ಅಶ್ವಿನಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಶ್ವಿನಿ ಹೋದ್ಲು ಈಗ ಅಂತ ಹೇಳಿ ಭೂಮಿ ಹೇಳಿದಕ್ಕೆ, ಅಯ್ಯೋ ನಾನು ಏನೇನೆಲ್ಲ ಮಾಡಬೇಕು, ಏನಿದು ನನ್ನ ಕರ್ಮಕಾಂಡ, ಇಷ್ಟೊಂದು ಓವರಾಗ ಎಲ್ಲ ರಿಯಾಕ್ಟ್ ಮಾಡಬೇಕಾಗಿದ್ದ, ಇನ್ನೇನು ಅವಳು ಹೋಗಬೇಕು ಅಂದರೆ ಇದನ್ನೇ ಮಾಡಬೇಕಾಗಿತ್ತು, ಅದಕ್ಕೆ ಕರ್ಮಕಾಂಡ ನಾನು ಮಾಡಬೇಕಾಯ್ತು ಅಂತ ಜೊತೆ ಹೇಳ್ತಾರೆ. ನಂತರ ಇಲ್ಲಿ ಭೂಮಿ, ನಾನು ಹೋಗೋಕ್ಕೂ ಮುನ್ನ ನನಗೆ ಒಂದಷ್ಟು ವಿಷಯಗಳು ಕೇಳಬೇಕಾಗಿದೆ, ಕೇಳ್ತೀನಿ ಹೇಳ್ತೀರಾ ಅಂದಾಗ, ಖಂಡಿತ ಹೇಳು ಭೂಮಿ ಅದೇನು ಅಂತ ಹೇಳ್ತಾರೆ. ಅದು ಹಾಗಲ್ಲ, ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ನೆನ್ನೆ ನನ್ನ ಹುಡುಗ ಹೇಗಿರಬೇಕು, ನನ್ನ ಗಂಡ ಹೇಗಿರಬೇಕು ಅಂತ ಎಲ್ಲ ಹೇಳಿದೆ. ನನ್ನ ಆಸೆ ಏನಿತ್ತು ಅದೇ ರೀತಿಯಾಗಿ ನೀವು ಕೂಡ ನಡ್ಕೊಂಡ್ರಿ. ಯಾಕೆ ಈ ರೀತಿ ನಡ್ಕೊಂಡ್ರಿ? ಬೇಕು ಅಂತ ನಡ್ಕೊಂಡ್ರ, ಅಕಸ್ಮಾತ್ ನಡ್ಕೊಂಡ್ರ, ಅಥವಾ ಮನಸ್ಸಿಂದ ನಡ್ಕೊಂಡ್ರ ಅಂತ ಹೇಳಿ ಭೂಮಿಗೆ ಹೇಳಿದಾಗ, ನೋಡು ಭೂಮಿ, ನಿಜವಾಗ್ಲೂ ನನ್ನ ಪ್ರೀತಿ ಮೊದಲ ಪ್ರೀತಿ ಸಾಹಿತ್ಯ, ಆದರೆ ನಾನು ಫಸ್ಟ್ ಗೋರಂಟಿ ಹಚ್ಚಿದ್ದು ಅದು ನಿನಗೆ ಮಾತ್ರ, ನಿಜವಾಗ್ಲೂ ಅದನ್ನು ನಾನೇ ತೊಗೊಂಡು ಬಂದಿದ್ದು ಅಂತ ಹೇಳ್ತಾರೆ. ನನಗೆ ಗೊತ್ತು ಅಂತ ಭೂಮಿ ಹೇಳಿದ್ದಕ್ಕೆ ಅದನ್ನು ತೊಗೊಂಡು ಬಂದಿದ್ದು ನಿನಗೋಸ್ಕರ, ಅಪ್ಪಗೋಸ್ಕರ ಅಲ್ಲ. ನಿಜ ಹೇಳಬೇಕು ಅಂದರೆ ಈ ಮನೇಲಿ ಎಷ್ಟೆಲ್ಲ ಆಗುತ್ತೆ, ಆದರೂ ಕೂಡ ನೀನು ಎಲ್ಲವನ್ನ ಕೂಡ ಸಹಿಸ್ಕೊಂಡು ಈ ಮನೆಯವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ತಾ, ನನಗೋಸ್ಕರ, ಈ ಮನೆಯವ್ರ ಖುಷಿಗೋಸ್ಕರ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತೀಯ. ಅಂಥದ್ರಲ್ಲಿ ನೀನು ಯಾವತ್ತೂ ಕೂಡ ನಿನಗೆ ಏನೂ ಕೂಡ ಅಷ್ಟಾಗಿ ಹೇಳಿದವಳಲ್ಲ. ಅಂಥದ್ರಲ್ಲಿ ನಿನ್ನೆ ಒಂದಷ್ಟು ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡೆ. ಅಂಥದ್ರಲ್ಲಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ನಿನಗೆ ನಿನ್ನ ಆಸೆ ಈಡೇರಿಸಬೇಕು ಅನ್ನೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ಸ್ಟೇಷನ್ಗೆ ತಡ ಆಗ್ತದೆ, ರೆಡಿ ಆಗಿ ಸಾಹೇಬ್ರಿ ಅಂತ ಹೇಳಿ ಭೂಮಿ ಬಂದುಬಿಡ್ತಾಳೆ. ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೆಡಿ ಆಗಿದೆ. ಅಮ್ಮಂಗೆ ಹೇಳಿ ಹೊರಡ್ತಿರ್ತಾರೆ. ಕೈಯಲ್ಲಿ ಗೋರಂಟಿ ನೋಡ್ತಾರೆ, ಏನಿದು ಗೋರಂಟಿ ಅಂದಾಗ ಅಜಿತ್ ಸಾಹೇಬ್ರೆ ಹಚ್ಚಿದ್ದು ಅಂತ ಹೇಳ್ತಾರೆ. ಏನು ಚಂದ ಹಚ್ಚಿದ್ಯೋ, ನಮಗೆ ಒಂದಿನ ಕೂಡ ಹೇಳಲಿಲ್ವಲ್ಲ ಹಚ್ಚೋಕೆ ಬರುತ್ತೆ ಅಂತ. ನೋಡಿದ್ಯಾ ನನ್ನ ಮಗ ನೀನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ, ಈ ಗೋರಂಟಿ ನೋಡಿದ್ರೆ ಗೊತ್ತಾಗುತ್ತೆ ಭೂಮಿ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಆ ಒಂದು ಕಾಲ್ ವಾತ್ಸಲ್ಯ ಕಾಲೋನಿಯಿಂದ ಬಂದಿರುತ್ತೆ. ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಈ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ ಭೂಮಿಗೂ ಕೂಡ. ಅಲ್ಲೇ ದೇವ್ಯಾನಿ ಅಶ್ವಿನಿ ಕೂಡ ಇರ್ತಾರೆ. ಈ ರೀತಿ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದಾರಂತೆ ಅನ್ನೋದು ಗೊತ್ತಾಗಿದೆ. ತಡ ಅಜಿತ್ ಮತ್ತು ಭೂಮಿಯ ವಾತ್ಸಲ್ಯ ಕಾಲೋನಿಗೆ ಹೋಗ್ತಿದ್ರೆ ಈ ಕಡೆ ಸಾಕ್ಷಿಗೆ ಕಾಲ್ ಮಾಡ್ತಾರೆ ದೇವ್ಯಾನಿ. ನೀವು ವಾತ್ಸಲ್ಯ ಕಾಲೋನಿಗೆ ಹುಡುಗರನ್ನ ಕಳಿಸಿದ್ರ ಗಲಾಟೆ ಮಾಡೋದಕ್ಕೆ ಅಂದಾಗ ಹೌದು ಅಂತ ಹೇಳ್ತಾರೆ. ಬುದ್ಧಿ ಬೇಡವಾ ನಿಮಗೆ, ಯಾಕೆಂದ ಕೆಲಸ ಮಾಡಿದ್ರಿ? ಅಜಿತದು ಪಕ್ಕದಲ್ಲಿರೋದು ಸ್ಟೇಷನ್ನು, ಖಂಡಿತ ಅವ್ನಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡ್ರೆ ಖಂಡಿತ ನಿಮ್ಮ ಬಂಡವಾಳ ಬಯಲಾಗುತ್ತೆ ಅಂತ ದೇವ್ಯಾನಿ ಹೇಳ್ತಿದ್ದಾಗೆ ಟೆನ್ಷನ್ ಆಗ್ತದೆ ಸಾಕ್ಷಿಗೆ. ಹಾಗಿದ್ರೆ ಇಲ್ಲಿ ಇದರಿಂದ ಅಶ್ವಿನಿ ಕೈವಾಡ ಇದೆ ಅನಿಸ್ತದೆ. ಈ ಕಡೆ ದೇವ್ಯಾನಿ ತುಂಬ ಟೆನ್ಷನಲ್ಲಿದ್ದರೆ ಅಲ್ಲಿ ಅಶ್ವಿನಿ ಖುಷಿಯಿಂದ ಇದ್ದಾರೆ. ಬಿಕಾಸ್ ಅಲ್ಲಿ ಅಜಿತ್ ಹೋಗಿದ್ದೆ ರೌಡಿಗಳನ್ನ ಹಿಡಿದ್ರೆ ದೇವ್ಯಾನಿ ಹೆಸರು ಹೇಳ್ಬೋದೇನೋ, ಅಶ್ವಿನಿ ಅಂತ ಕೆಲಸ ಮಾಡಿದಾಳೆ ಅಂತ ಅನಿಸ್ತದೆ. ಅದಕ್ಕೋಸ್ಕರನೇ ಹೆವಿ ಖುಷಿ ಇದ್ದಾರೆ. ಇತ್ತ ಕಡೆ ಅಜಿತ್ ಮತ್ತು ಭೂಮಿಯ ವಾತ್ಸಲ್ಯ ಕಾಲೋನಿಗೆ ಹೋಗ್ತಿದ್ದಾಗೆ ಲಕ್ಷ್ಮಕ್ಕ ಒಂದಷ್ಟು ರೌಡಿಗಳು ಬಂದರು, ನಮ್ಮನ್ನೆಲ್ಲ ಹೊಡೆದು ಹೆದರಿಸಿದ್ರು ಅಂತ ಹೇಳ್ತಿರ್ತಾರೆ. ಅವರು ಮೇಡಮ್ ನೀವು ಹೇಳ್ದಾಗೆ ಮಾಡಿದ್ವಿ ಅಂತ ಕೂಡ ಫೋನ್ ಮಾಡಿ ಹೇಳಿದ್ರು ಅಂದಾಗ, ಹಾಗಿದ್ರೆ ಅದು ಲೇಡಿನ ಅಂತ ಅಜಿತ್ ಅನ್ನಿಸ್ತದೆ. ಹಾಗಿದ್ರೆ ದೇವ್ಯಾನಿಯ ಹೆಸರನ್ನ ಬಾಯ್ಬಿಟ್ರೆ ರೌಡಿಗಳು ಖಂಡಿತ ದೇವ್ಯಾನಿ ಲಾಕ್ ಆಗಬೇಕಾಗುತ್ತೆ. ಹಾಗಿದ್ರೆ ದೇವ್ಯಾನಿನ ಅರೆಸ್ಟ್ ಮಾಡೇ ಬಿಡ್ತಾನ ಅಜಿತ್, ಸ್ಟೇಷನ್ಗೆ ಎಳೆದು ಹೊಯ್ದೇ ಬಿಡ್ತಾನ. ಅಶ್ವಿನಿ ಮಾಡಿದ ಕಮಾಲ್ಗೆ ನಿಜವಾಗ್ಲೂ ದೇವ್ಯಾನಿ ಒಡಿಸಾಗಬೇಕಾಗತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು